ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾದ ಒಂದು ಕೇಸ್ ಲಾಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಆದಷ್ಟು ಓದಿ. ತುಂಬ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸು, ಗೈಡ್ಲೈನ್ಸ್ ಇಶ್ಯೂಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟು. ಪೊಲೀಸ್ ಆಫೀಸರ್ಸ್ಗೆ ಅರೆಸ್ಟ್ ಹೇಗೆ ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು, ಕೆಲವೊಂದು ರೈಟ್ಸ್ ಏನು, ಈ ಥರ ಬೇರೆ ಬೇರೆ ಒಂದು ಹಂತದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಒಂದು ಗೈಡ್ಲೈನ್ಸ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಅದನ್ನೇ ಮುಂದೆ ಬರುವಂತಹ ಜಡ್ಜ್ಮೆಂಟ್ಸ್ಗಳು ಕೂಡ ಈ ಒಂದು ಕೇಸ್ಗಳ ಮೇಲೆ ರಿಲೈ ಮಾಡಿದ್ದಾರೆ. ಓಕೆ, ಸೊ ತುಂಬ ಸಲ ಕೇಳಿದ್ದಾರೆ, ಕ್ವಶನ್ಸ್ಗಳನ್ನು ಕೂಡ ಕೇಳಿದ್ದಾರೆ ಈ ಅರೆಸ್ಟ್ ಮೇಲೆ ಇರುವಂತಹ ಇಂಪಾರ್ಟೆಂಟ್ ಕೇಸ್ ಲಾಸ್ಗಳ ಬಗ್ಗೆ. ಸೊ ಅದಕ್ಕೋಸ್ಕರ ಹೆಸರು ನೆನ್ಪಿಟ್ಕೊಳ್ಳಿ, ಪ್ಲಸ್ ಏನು ಹೇಳುತ್ತೆ. ಆದರೆ ಆ ಕೇಸ್ ಲಾ ಒಂದು ಸಲ ಚೆಕ್ ಮಾಡಿ ನೋಡಿ. ಆ ಲೆಂದಿ ಕೇಸ್ ಲಾ ಇರುತ್ತೆ, ಲೆಂದಿ ಜಡ್ಜ್ಮೆಂಟ್ಸ್ಗಳು ಇವೆಲ್ಲ. ಆದರೂ ಸಹ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಂಪ್ಲೀಟಾಗಿ. ಅರೆಸ್ಟ್ ಅಂದರೆ ಏನು, ಯಾಕೆ ಇದಾಯಿತು, ಕೆಲವೊಂದು ಸಲ ಗೈಡ್ಲೈನ್ಸ್ ಇಶ್ಯೂ ಮಾಡಿದ ನಂತರನೇ ತುಂಬ ಅಮೆಂಡ್ಮೆಂಟ್ಸ್ಗಳು ಕೂಡ CRPCಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೈಟ್ಸ್ ಆಫ್ ಅರೆಸ್ಟೆಡ್ ಪರ್ಸನ್ಸು, ಕೆಲವೊಂದು ತುಂಬ ಲೀಗಲ್ ಏಡ್ಗೆ ಸಂಬಂಧಪಟ್ಟದಿರಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಪೊಲೀಸ್ ಆಫೀಸರ್ ಕಸ್ಟಡಿಯಲ್ ವೈಲೆನ್ಸ್ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆವಾಗ ಯಾವ ರೀತಿಯಲ್ಲಿ ಪೊಲೀಸ್ ಆಫೀಸರ್ಸ್ ಮೇಂಟೈನ್ ಮಾಡಬೇಕು, ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಅವರ ಒಂದು ನೇಮ್ ಟ್ಯಾಗ್ ಡಿಸ್ಪ್ಲೇ ಮಾಡಬೇಕು, ಈ ಥರ ತುಂಬ ಗೈಡ್ಲೈನ್ಸ್ಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಮೇಲೆ ಕೆಲವೊಂದು ನಂತರದ್ದು 2005 ಅಮೆಂಡ್ಮೆಂಟ್ ಬಂತು, 2008 ಅಮೆಂಡ್ಮೆಂಟ್ ಬಂತು. ಅವೆಲ್ಲವೂ ಕೂಡ ಈ ಒಂದು ಗೈಡ್ಲೈನ್ಸ್ಗಳ ಇಶ್ಯೂಗಳ ಆಧಾರದ ಮೇಲೆ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳನ್ನು ಕೂಡ ಮಾಡಿದರು. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಈ ಟೈಮ್ ಇದ್ದರೆ ನಿಮಗೆ ಆದಷ್ಟು ಲಾ ಸ್ಟೂಡೆಂಟ್ಸ್ ಅಂತೂ ಇದ್ದರೆ ಖಂಡಿತವಾಗಿ ಈ ಒಂದು ಎಲ್ಲ ಕೇಸ್ ಲಾಸ್ಗಳನ್ನು ಓದಿ, ಬೇರೆ ಅಡ್ವೊಕೇಟ್ಸ್, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ ಅಥವಾ ಯಾರೇ ಇರಲಿ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. 6 ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್ ರಿಲೇಟಿಂಗ್ ಟು ಅರೆಸ್ಟ್. ಓಕೆ, ಸೊ ಇದ್ರ ಬಗ್ಗೆ ಒಂದು 6 ಕೇಸ್ ಲಾಸ್ಗಳು ಯಾವುದಿದೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ, ನೋಡ್ತಾ ಹೋಗೋಣ. ನೋಡಿ, ಫಸ್ಟಿಗೆ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಇದನ್ನು ನಾನು ಆಲ್ರೆಡಿ ಒಂದು ಫ್ಲ್ಯಾಶ್ ಕಾರ್ಡ್ ಮುಖಾಂತರ ತಿಳಿಸ್ಕೊಟ್ಟಿದ್ದೆ, ಈ ಒಂದು ಕೇಸ್ ಲಾ ಓದಿ ಅಂತ. ಆ್ಯಕ್ಚುಲಿ ಇದು ಏನು ಹೇಳುತ್ತೆ, ಈಗ ಅನ್ನೆಸೆಸರಿ ಅರೆಸ್ಟ್ ಮಾಡ್ತಾರಲ್ಲ ಕೆಲವೊಂದು ಸಲ, ಈಗ 498A ಡೊಮೆಸ್ಟಿಕ್ ವೈಲೆನ್ಸ್, ಕ್ರೂಯಲ್ಟಿ ಅಗೇನ್ಸ್ಟ್ ಹಸ್ಬೆಂಡ್ ಆ ಥರ ಎಲ್ಲ ಇರುವಾಗ ಕಂಪ್ಲೇಂಟ್ ಕೊಟ್ಟು ಕೂಡಲೇ FIR ರಿಜಿಸ್ಟ್ರೇಷನ್ ಆದ ಕೂಡಲೇ ಆವಾಗ ಅನ್ನೆಸೆಸರಿ ಕೆಲವೊಂದು ಸಲ ಯಾವ ಕಾರಣಗಳು ಇಲ್ಲದೆ ಅರೆಸ್ಟ್ ಮಾಡಬಹುದಾ ಆ ಪರ್ಸನನ್ನು, ಅಥವಾ ಕೆಲವೊಂದು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಪೊಲೀಸ್ ಆಫೀಸರು. 7 years ಪನಿಷ್ಮೆಂಟ್ಗಿಂತ ಕೆಳಗೆ ಇದ್ದರೆ, ಬಿಲೋ 7 years ಪನಿಷ್ಮೆಂಟ್ ಇದ್ದರೆ ಆವಾಗ ಯಾವ ರೀತಿಯಲ್ಲಿ ಅಕ್ಯೂಸ್ಡ್ ಯಾವ ರೀತಿಯಲ್ಲಿ ಈಗ ಎವಿಡೆನ್ಸನ್ನು ಟ್ಯಾಂಪರ್ ಮಾಡ್ತಾರೆ ಅಂಥ ಒಂದು ಕೆಲವೊಂದು ಸರ್ಕಮ್ಸ್ಟೆನ್ಸಲ್ಲಿ ಮಾತ್ರ ಅರೆಸ್ಟ್ ಮಾಡಬೇಕು, ಇಲ್ಲಾಂದರೆ ಅರೆಸ್ಟ್ ಮಾಡಬಾರ್ದು. ಸೆಕ್ಷನ್ 41A ನೋಟಿಸ್ ಕೊಡಬೇಕು. ಆ ಥರ ಎಲ್ಲ ಕೆಲವೊಂದು ಗೈಡ್ಲೈನ್ಸ್, ಡೀಟೇಲಾಗಿ ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಹಾಗೆ 498A ಅದ್ರ ಬಗ್ಗೆಯೂ ಕೂಡ ಈ ಒಂದು ಕೇಸಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಒಂದು ಕೇಸ್ ಲಾ, ತುಂಬ ಬೇಸಿಕ್ ಕೇಸ್ ಲಾ ಅಂತ ಹೇಳ್ಬೋದು, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಓಕೆ, ಸೊ ಚೇಂಜಸ್ ಇನ್ ಪೊಲೀಸ್ ಪ್ರಾಕ್ಟೀಸ್. ಸೊ ಎಲ್ಲ ಪೊಲೀಸ್ ಪ್ರಾಕ್ಟೀಸ್ ಏನಿರುತ್ತೆ ಕೂಡಲೇ ಅರೆಸ್ಟ್ ಮಾಡುವಂಥದ್ದು, ಹಾಗೆ ಮಾಡಬಾರ್ದು, ನೋಟಿಸ್ ಇಶ್ಯೂ ಮಾಡಬೇಕು. ಸೊ ಡಿಪೆಂಡ್ಸ್ ಅಪಾನ್ ಎಷ್ಟು ವರ್ಷ ಪನಿಷ್ಮೆಂಟು ಆ ಒಂದು ಒಫೆನ್ಸ್, ಅಲಿಜ್ಡ್ ಒಫೆನ್ಸ್ಗೆ ಅಂತ ನೋಡಿಕೊಂಡು ಅದ್ರ ಮೇಲೆ ಪ್ರತಿ ಪೊಲೀಸ್ ಕೂಡ ಅದನ್ನು ನಿರ್ಧಾರ ಮಾಡಬೇಕು, ಆ ಥರ ಹೇಳುವಂಥ ಒಂದು ಕೇಸ್ ಲಾ ಇದು. ಓಕೆ, ಸೊ ಸೆಕ್ಷನ್ 41 ಮತ್ತು 41A. ಸೊ ಸೆಕ್ಷನ್ 41 ತುಂಬ ಇಂಪಾರ್ಟೆಂಟ್ ಸೆಕ್ಷನ್ನು. ಸೊ ನಮ್ಮ ಮುಂದಿನ ಒಂದು ವಿಡಿಯೋಗಳಲ್ಲಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ಯಾವುದು CRPCಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರದ ಮೇಲೆ ಯಾವುದು ಅಂತ ನೋಡಿದಾಗ ಸೆಕ್ಷನ್ 41 ಮೇಲೆ ತುಂಬ ಕ್ವಶನ್ಗಳನ್ನ ಕೇಳಿದ್ದಾರೆ. ಸೊ ಅದನ್ನು ಎಲ್ಲ ಗ್ರೌಂಡ್ಸನ್ನು ನೆನ್ಪಿಟ್ಕೊಳ್ಳಿ. ಯಾವಾಗ ಪೊಲೀಸ್ ಆಫೀಸರ್ ಕ್ಯಾನ್ ಅರೆಸ್ಟ್ ವಿತೌಟ್ ವಾರೆಂಟ್, ಆ ಒಂದು ಸೆಕ್ಷನ್ ಇದೆ ಸೆಕ್ಷನ್ 41, ಯಾವ್ಯಾವ ಸಂದರ್ಭಗಳಲ್ಲಿ ಅಂತ. ಹಾಗೆ 41A ಕೂಡ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಸೊ ಅದು ಕೂಡ ನೋಡಿಟ್ಕೊಳ್ಳಿ. ಸೊ ಫಸ್ಟ್ ಕೇಸ್ ಲಾ ಇದು. ಇನ್ನು ನೆಕ್ಸ್ಟ್ ಡಿ ಕೆ ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಸೊ ಇದು ತುಂಬ ಒಂದು ಲ್ಯಾಂಡ್ಮಾರ್ಕ್ ಕೇಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಏನಾಗಿತ್ತು, ಕೇವಲ ಒಂದಂತಲ್ಲ, ಆಗ್ತಾ ಇದ್ದಿದ್ದಂತಹ ಕಸ್ಟಡಿಯಲ್ ಡೆತ್ಸ್, ಪೊಲೀಸ್ ಕಸ್ಟಡಿಯಲ್ಲಿ ಡೆತ್ ಆಗುತ್ತೆ, ಪೊಲೀಸ್ ಕಸ್ಟಡಿಯಲ್ಲಿ ವೈಲೆನ್ಸ್ ಆಗುತ್ತೆ. ಸೊ ಅದನ್ನು ಹೇಗೆ ಆ ಚಾಲೆಂಜಿಂಗ್ ಒಂದು ಸಿಚುವೇಶನನ್ನು ಹೇಗೆ ನಿಭಾಯಿಸಬೇಕು,
ಹೇಗೆ ಕಮ್ಮಿ ಮಾಡಬೇಕು, ಅದಕ್ಕೋಸ್ಕರ ಪೊಲೀಸ್ ಆಫೀಸರ್ಗಳು ಹೇಗಿರಬೇಕು, ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೇಸ್ ಇದು. ಸೊ ಅರೆಸ್ಟೆಡ್ ಪರ್ಸನ್ಗೆ ಏನೇನು ರೈಟ್ಸ್ ಇರುತ್ತೆ ಅದನ್ನು ಡೀಟೇಲ್ ಆಗಿ ಹೇಳಿದ್ದಾರೆ. ಹಾಗೆ ಇದು ಜೋಗಿಂದರ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ UP ಅದರ ಆಧಾರದ ಮೇಲೆ, ಹಾಗೆ ಇನ್ನೂ ಹಲವಾರು ಕೇಸಸ್ಗಳಿತ್ತು ಮೊದಲು, ಅವೆಲ್ಲಗಳನ್ನ ಪ್ರಿನ್ಸಿಪಲ್ಗಳನ್ನ ಸಮರೈಸ್ ಮಾಡಿ DK ಬಾಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದನ್ನು ತುಂಬ ಲ್ಯಾಂಡ್ಮಾರ್ಕ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಕಸ್ಟಡಿಯಲ್ ಡೆತ್, ರೇಪ್, ವೈಲೆನ್ಸ್ ಏನೇ ಆಗುವಂತಹ ಒಂದು ಕಸ್ಟಡಿಯಲ್ಲಿರುವಂತಹ ಅಕ್ಯೂಸ್ಡ್ ಪರ್ಸನ್ಗಳನ್ನು ಅನ್ನೆಸೆಸರಿ ಅರೆಸ್ಟೆಡ್ ಪರ್ಸನ್ಗಳನ್ನು ಅನ್ನೆಸೆಸರಿ ಟಾರ್ಚರ್ ಮಾಡಬಾರ್ದು, ಎಷ್ಟು ಅಗತ್ಯ ಬೇಕೋ 3rd ಡಿಗ್ರಿ ಮೆಥಡ್ ಮಾಡಲಿಕ್ಕಿಲ್ಲ, ಆ ಥರ ಎಲ್ಲ ಅದನ್ನು ಪ್ರಾಹಿಬಿಷನ್ ಮಾಡುವಂಥ ಒಂದು ಕೇಸ್ ಇದು. ನೆಕ್ಸ್ಟ್ ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಅಸೋಸಿಯೇಷನ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. ಸೊ ಈ ಕೇಸಲ್ಲಿ ಏನಾಗಿತ್ತು, ಆ್ಯಕ್ಚುಲಿ ಆ್ಯಕ್ಟಿಂಗ್ ಜುಡಿಷಿಯಲ್ ಆಫೀಸರ್ ಸಬಾರ್ಡಿನೇಟ್ ಕೋರ್ಟಿನ ಜುಡಿಷಿಯಲ್ ಆಫೀಸರನ್ನು ಅರೆಸ್ಟ್ ಮಾಡಿ, ಹ್ಯಾಂಡ್ ಕಫ್ ಮಾಡಿ, ರೋಪಲ್ಲಿ ಟೈ ಮಾಡಿ, ಹಗ್ಗದಲ್ಲಿ ಕಟ್ಟಿ ಅಷ್ಟು ಒಂದು ಇನ್ಸಿಡೆಂಟ್ ಆಗಿತ್ತು. ಪೊಲೀಸ್ ಆಫೀಸರ್ಸು ಆ ರೀತಿ ಟ್ರೀಟ್ ಮಾಡಿದ್ರು ಆ್ಯಕ್ಟಿಂಗ್ ಜುಡಿಷಿಯಲ್ ಆಫೀಸರನ್ನು, ಯಾವುದೋ ಒಂದು ಚಾರ್ಜ್ ಹಾಕಿ ಒಂದು ಅಲಿಗೇಷನ್ ಮಾಡಿ. ಸೊ ಅಂಥ ಸಂದರ್ಭದಲ್ಲಿ ಪೊಲೀಸ್ ಜುಡಿಷಿಯಲ್ ಆಫೀಸರನ್ನು ಆ ರೀತಿಯಲ್ಲಿ ನಡೆಸ್ಕೊಳ್ಬೋದಾ, ಹಾಗಿರುವಾಗ ಯಾವ್ಯಾವ ಗೈಡ್ಲೈನ್ಸ್ಗಳನ್ನ ಇಶ್ಯೂ ಮಾಡಬೇಕು, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಥವಾ ಹೈಕೋರ್ಟ್ ಜಡ್ಜ್ಗೆ ಇನ್ಫಾರ್ಮ್ ಮಾಡಬೇಕು, ಅಥವಾ ಒಂದು ಡೀಟೇಲ್ ಆಗಿ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಆ ಗೈಡ್ಲೈನ್ಸನ್ನು ಓದಿ. ಓಕೆ, ಸೊ ಜುಡಿಷಿಯಲ್ ಆಫೀಸರ್ನ ಅರೆಸ್ಟ್ ಮಾಡಬಾರ್ದು ಅಂತಲ್ಲ, ಆದರೆ ಜುಡಿಷಿಯಲ್ ಆಫೀಸರ್ನ ಅರೆಸ್ಟ್ ಮಾಡೋದಾದರೆ ಎಷ್ಟು ಪ್ರಿಕಾಷನರಿ ಮೆಷರ್ಸನ್ನು ತೊಗೊಳ್ಬೇಕು ಹೇಳುವಂಥದ್ದನ್ನು ಸುಪ್ರೀಂ ಕೋರ್ಟು ಈ ಗೈಡ್ಲೈನ್ಸ್ ಮುಖಾಂತರ ತಿಳಿಸ್ಕೊಟ್ಟಿದೆ. ಸೊ ಈ ಕೇಸ್ ಓದಿ, SCC ಆನ್ಲೈನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಹೇಗೆ ಆ ಒಂದು ಪರಿಸ್ಥಿತಿ ಏನಾಗಿತ್ತು, ಈ ಕೇಸಲ್ಲಿ ಡೆಲ್ಲಿ ಜುಡಿಷಿಯಲ್ ಸರ್ವಿಸ್ ಅಸೋಸಿಯೇಷನ್ ಆ ಜಡ್ಜನ್ನು ಯಾವ ರೀತಿಯಲ್ಲಿ ಅರೆಸ್ಟ್ ಮಾಡಿ ಅದು ತುಂಬ ಒಂಥರ ಒಂದು ಅವಮಾನಕರ ಸಂಗತಿಯಾಗಿ ಪರಿಗಣಿಸಲ್ಪಡ್ತು ಹೇಳುವಂಥದ್ದೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. SCC ಆನ್ಲೈನ್ ನಿಮಗೆ ಸಬ್ಸ್ಕ್ರಿಪ್ಷನ್ ಇದ್ದರೆ ಅದನ್ನು ನೋಡಿ, ಇಲ್ಲಾಂದರೆ ಇಂಡಿಯಾ ಕಾನೂನಲ್ಲೂ ಸಿಗಬಹುದು. SCC ಆನ್ಲೈನಲ್ಲಿ ಯಾಕೆ ಹೇಳ್ತೇನೆ ಅಂದರೆ ಅದು ನಿಮಗೆ ಒಂದು ಫ್ರೀ ಹೆಡ್ ನೋಟ್ಸ್ ಇರುತ್ತೆ. ಆ ಹೆಡ್ ನೋಟ್ಸ್ ಓದ್ಕೊಂಡು ಅರ್ಥ ಆಗುತ್ತೆ, ಕೆಲವೊಂದು ಸಮ್ಮರಿ ಥರ ಕೊಟ್ಟಿರ್ತಾರೆ. ಆದರೆ ಅದೇ ಕಂಪ್ಲೀಟ್ ಫೈನಲ್ ಅಂತಲ್ಲ, ಹೆಡ್ ನೋಟ್ಸು ನಾವು ಒಳಗೆ ಇರುವಂತಹ ಒಂದು ಜಡ್ಜ್ಮೆಂಟ್ ಕೂಡ ನೋಡಬೇಕಾಗತ್ತೆ. ಆದರೂ ಸ್ಟಿಲ್ ಒಂದು ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗುವಂಥ ಒಂದು ನೀಟಾಗಿ ಕೊಟ್ಟಿರ್ತಾರೆ. ಸೊ ತುಂಬ ಜನ ಲಾಯರ್ಸ್ ಹತ್ರ ಸಬ್ಸ್ಕ್ರಿಪ್ಷನ್ ಇರುತ್ತೆ SCC ಆನ್ಲೈನ್, ಯಾಕೆಂದರೆ ಸೈಟೇಷನ್ ಎಲ್ಲ ಸಬ್ಮಿಟ್ ಮಾಡಲಿಕ್ಕಿರುತ್ತೆ ಕೋರ್ಟಲ್ಲಿ. ಸೊ ಆ ಸಂದರ್ಭದಲ್ಲಿ ಈ ಒಂದು ಕೇಸನ್ನು ಕೂಡ ನೋಡಿ. ಹಾಗೆ ಇನ್ನೊಂದು ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ ಕ್ರಿಶ್ಚಿಯನ್ ಕಮ್ಯುನಿಟಿ ವೆಲ್ಫೇರ್ ಕೌನ್ಸಿಲ್. ಸೊ ಏನಾಗಿತ್ತಂದರೆ ಒಂದು ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ಇತ್ತು. ಅದ್ರ ಪ್ರಕಾರ ಲೇಡಿ ಯಾರಾದರೂ ಹೆಂಗಸರನ್ನು ಅರೆಸ್ಟ್ ಮಾಡಬೇಕು ಅಂತ ಇದ್ದರೆ ಆವಾಗ ಕಂಪಲ್ಸರಿಲಿ ಒಬ್ಬರು ವುಮೆನ್ ಕಾನ್ಸ್ಟೇಬಲ್ ಇರಲೇಬೇಕು ಹೇಳುವಂಥ ಒಂದು ಜಡ್ಜ್ಮೆಂಟ್ ಬಂದಿತ್ತು. ಸೊ ಆ ಒಂದು ಜಡ್ಜ್ಮೆಂಟನ್ನು ಮಾಡಿಫಿಕೇಷನ್ ಮಾಡಿ, ಸ್ವಲ್ಪ ಮಟ್ಟಿಗೆ ಮಾಡಿಫಿಕೇಷನ್ ಮಾಡಿ ಏನು ಹೇಳಿದರು, ಯಾವ ರೀತಿಯಲ್ಲಿ ಲೇಡೀಸನ್ನು ಅರೆಸ್ಟ್ ಮಾಡಬೇಕು, ಹೆಂಗಸರನ್ನ ಅರೆಸ್ಟ್ ಮಾಡಬೇಕು, ಆವಾಗ ಕೆಲವೊಂದು ಸಲ ತುಂಬ ಅರ್ಜೆಂಟ್ ಅಥವಾ ಇಮ್ಮಿಡಿಯೇಟ್ ಒಂದು ಪರಿಸ್ಥಿತಿ ಇರುತ್ತೆ, ಅರೆಸ್ಟ್ ಮಾಡಲೇಬೇಕಾಗಿರೋ ಪರಿಸ್ಥಿತಿ. ಆವಾಗ ವುಮನ್ ಕಾನ್ಸ್ಟೇಬಲ್ ಸಿಗೋದಿಲ್ಲ, ಇನ್ನೊಂದು ಲೇಡಿ ಕಾನ್ಸ್ಟೇಬಲ್ ಸಿಗೋದಿಲ್ಲ. ಆವಾಗ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಅರೆಸ್ಟ್ ಮಾಡದಿದ್ದರೆ ಆವಾಗ ಅಲ್ಲಿ ಅಕ್ಯೂಸ್ಡ್ ಎಸ್ಕೇಪ್ ಆಗಿಬಿಡ್ಬೋದು. ಅಥವಾ ಇನ್ನೊಂದು ಗೈಡ್ಲೈನ್ ಇತ್ತು, ಬಿಫೋರ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಕೂಡ ಅರೆಸ್ಟ್ ಮಾಡಲಿಕ್ಕಿಲ್ಲ ಅಂತ. ಸೊ ಅದು ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿಫಿಕೇಷನ್ ಮಾಡಿ ಆ ಸಂದರ್ಭ ಅರ್ಜೆಂಟ್ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ಬೋದು ಲೇಡೀಸನ್ನು, ವುಮನ್ ಕಾನ್ಸ್ಟೇಬಲ್ ಇಲ್ದಿದ್ರೂ ಅರೆಸ್ಟ್ ಮಾಡ್ಬೋದು. ಆದರೆ ಅದನ್ನು ರೀಸನ್ಸನ್ನು ರೆಕಾರ್ಡ್ ಮಾಡಬೇಕು, ಯಾರು ಅರೆಸ್ಟ್ ಮಾಡ್ತಿರ್ತಾರೋ ಹೇಳುವಂಥ ಒಂದು ಗೈಡ್ಲೈನ್ ಇದು. ಓಕೆ, ಸೊ ಇದು ಹೆಣ್ಮಕ್ಳನ್ನು ಅರೆಸ್ಟ್ ಮಾಡುವಾಗ ಏನೇನು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಹೇಳುವಂಥದ್ದನ್ನು ಕೊಟ್ಟಿರುವಂಥ ಕೇಸ್ ಇದು. ಸೊ ಹಾಗೆ ಅದೇ ಮಾಡಿಫೈಯಿಂಗ್ ಪ್ರೆಸೆನ್ಸ್ ಆಫ್ ವುಮನ್ ಪೊಲೀಸ್ ಆಫೀಸರ್ ಅಂದರೆ ಇರಲೇಬೇಕಂತಲ್ಲ, ಆದರೆ ಇರದಿದ್ದರೆ ಏನು ಮಾಡಬೇಕು ಹೇಳುವಂಥ ಒಂದು ಜಡ್ಜ್ಮೆಂಟ್ ಈ ಕೇಸಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕೇಸ್ ಕೂಡ ಇದೆ, ರಾಜ್ಕುಮಾರಿ ವರ್ಸಸ್ SHO ನೋಯ್ಡಾ ಅಂತ. ಸೊ ಇದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕೇಸ್ ಲಾ ಸಿಟಿಸನ್ಸ್ ಆಫ್ ಡೆಮೋಕ್ರಸಿ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂ. ಸೊ ಇದು ಏನು ಹೇಳುತ್ತೆ, ಈಗ ಕೈಕೊಳ ಹಾಕ್ತಾರೆ ಕೆಲವೊಂದು ಸಲ, ಪ್ರತಿ ಒಂದು ಪೊಲೀಸ್ ಆಫೀಸರು ಕೆಲವೊಂದು ಸಲ ಅರೆಸ್ಟೆಡ್ ಪರ್ಸನ್ಗೆ ಕೈಕೊಳ ಹಾಕಿದರೆ ಅದು ಎಷ್ಟರ ಮಟ್ಟಿಗೆ ಅನ್ನೆಸೆಸರಿ ಹಾಕ್ಬೋದಾ? ಈ ಕೇಸಲ್ಲಿ ಏನಾಗಿತ್ತು, ಈ ಕ್ಲೋಸ್ಡ್ ವಾರ್ಡ್ ಇರುತ್ತೆ ಹಾಸ್ಪಿಟ್ಲಲ್ಲಿ, ಆ ಹಾಸ್ಪಿಟಲ್ ಇರುವಂತಹ ಈ ಕೈದಿಗಳು ಏನಿರ್ತಾರೆ ಅರೆಸ್ಟೆಡ್ ಪರ್ಸನ್ಸು, ಅವರಿಗೆ
ಕೈ-ಕೊಳ ಹಾಕಿ ಹಗ್ಗ ಕಟ್ಟಿ ಎಲ್ಲ ಮಾಡಿದರು. ಸೊ ಅದಕ್ಕೋಸ್ಕರ ಯಾವುದೇ ಚಾನ್ಸ್ ಇಲ್ಲ ಅವರು ಓಡಿ ಹೋಗುವಂಥ ಸಂದರ್ಭ ಇಲ್ಲದೆ ಇರುವಾಗೂ ಸಹ ಹ್ಯಾಂಡ್ ಕಫಿಂಗ್ ಮಾಡಿದರೆ, ಕೈಗೆ ಕೊಳ ಹಾಕಿದರೆ ಅದು ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ವೈಲೇಷನ್ ಆಗುತ್ತೆ ಅಂತೆಲ್ಲ ಹೇಳಿ ಅನ್ನೆಸೆಸರಿಯಾಗಿ ಹ್ಯಾಂಡ್ ಕಫ್ ಮಾಡಬಾರ್ದು. ಅನ್ಲೆಸ್ ಮ್ಯಾಜಿಸ್ಟ್ರೇಟ್ ಹೇಳೋದು ಹೊರತು, ಮ್ಯಾಜಿಸ್ಟ್ರೇಟ್ ಡೈರೆಕ್ಷನ್ಸ್ ಇರೋದು ಹೊರತು ಹ್ಯಾಂಡ್ ಕಫಿಂಗ್ ಮಾಡಬಾರ್ದು ಹೇಳುವಂತಹ ಕೇಸ್ ಲಾ ಇದು. ಸೊ ಹ್ಯಾಂಡ್ ಕಫಿಂಗ್ ಬಗ್ಗೆ ಗೈಡ್ಲೈನ್ಸ್ ಕೊಟ್ಟಿರುವಂಥ ಕೇಸ್ ಅಂತ ತಿಳ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಕೇಸು ಖತ್ರಿ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಇದರಲ್ಲಿ ಏನು ಹೇಳಿದ್ದಾರೆ, ಫ್ರೀ ಲೀಗಲ್ ಏಡು, ಹಾಗೆ ಯಾರನ್ನಾದರೂ ಅರೆಸ್ಟೆಡ್ ಪರ್ಸನ್ಸ್ ಇದ್ದರೆ ಮ್ಯಾಜಿಸ್ಟ್ರೇಟ್ ಮುಂದೆ 24 ತಾಸೊಳಗೆ ಪ್ರೊಡ್ಯೂಸ್ ಮಾಡಬೇಕು ಹೇಳುವಂಥ ಈ ಕೆಲವು ರೈಟ್ಸ್ ಆಫ್ ಅರೆಸ್ಟೆಡ್ ಪರ್ಸನ್ಸೇ ಇನ್ನೂ ಡೀಟೇಲ್ ಆಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಓಕೆ, ಸೊ ಇದು ಇಷ್ಟು 6 ಕೇಸ್ ಲಾಸ್ಗಳು ನಾವು ನೋಡ್ತಾ ಇರುವಂಥದ್ದು. ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿರುವಂಥ ಅರೆಸ್ಟ್ ಪ್ರಾವಿಷನ್ ಸೆಕ್ಷನ್ 41 ಅಂತಲೇ ಹೇಳ್ಬೋದು. 41ನಿಂದ ಉಳಿದ ರೈಟ್ಸ್ ಕೆಲವೊಂದು ಫಾಲೋಯಿಂಗ್ ಸೆಕ್ಷನ್ಸ್ ಇದೆ, ಅದ್ರ ಮೇಲೆ ಕೇಳಿರುವಂತಹ ಕೇಸ್ ಲಾಸ್ಗಳು. ಸೊ ನನ್ನ ಒಂದು ಸಜೆಷನ್ ಏನಂದರೆ, ಆದಷ್ಟು ಎಲ್ಲ ಕೇಸ್ ಲಾಸ್ಗಳನ್ನು ಓದಿ ಟೈಮ್ ಇರುವಾಗ ಕಾನ್ಸೆಪ್ಟು ಅರ್ಥ ಆಗುತ್ತೆ, CRPCಲಿರುವಂಥ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ಮತ್ತು ಯಾಕೆ ಕೆಲವೊಂದು ಪ್ರಾವಿಷನ್ಸ್ ಇದೆ, ಯಾಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು, ಆವಾಗ ನಮಗೆ ಇನ್ನೂ ಸೆಕ್ಷನ್ಗಳನ್ನು ನೆನ್ಪಿಟ್ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಕೇಸ್ ಲಾಸ್ ಓದೋದ್ರಿಂದ ಅದು ರೀಸನ್ ಕೊಟ್ಟಿರ್ತಾರೆ, ಅನಾಲಿಸಿಸ್ ಮಾಡಿರ್ತಾರೆ, ಒಂದು ಸೆಕ್ಷನ್ನಿಂದ ಇನ್ನೊಂದು ಸೆಕ್ಷನ್ಗೆ ಕಂಪೇರ್ ಮಾಡಿರ್ತಾರೆ. ಆವಾಗ ನಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಒಂದು ಸೆಕ್ಷನ್ ಇಂಪಾರ್ಟೆಂಟು, ಅದರದ್ದು ಲೆಜಿಸ್ಲೇಟಿವ್ ಹಿಸ್ಟ್ರಿ ಗೊತ್ತಾದರೆ, ಮೊದಲು ಇರಲಿಲ್ಲ. ಆ್ಯಕ್ಚುಲಿ ಈ ಒಂದು ಕಸ್ಟಡಿಯಲ್ ಡೆತ್ ಆಗಿರುವಾಗ ಏನಾಗಿತ್ತು, ಅದಕ್ಕೆ ಲಾ ಕಮಿಷನ್ ರಿಪೋರ್ಟ್ ಸಹಿತ ಇತ್ತು. 113th ಲಾ ಕಮಿಷನ್ ರಿಪೋರ್ಟ್ ಇತ್ತು. ಅವ್ರು ಸಜೆಷನ್ ಕೊಟ್ಟಿದ್ದರು. ಎವಿಡೆನ್ಸ್ ಆ್ಯಕ್ಟಲ್ಲಿ ಕೂಡ ಬರ್ಡನ್ ಆಫ್ ಪ್ರೂಫ್ ಮೇಲೆ ಕೆಲವೊಂದು ಚೇಂಜಸ್ ಮಾಡಿ ಅಂತ ಹೇಳುವಂಥದ್ದು ಕೂಡ ಒಂದು ಸಜೆಷನ್ ಕೊಟ್ಟಿದ್ದರು. ಸೊ ಅಂಥ ಸಂದರ್ಭದಲ್ಲಿ ನಮಗೆ ಯಾಕೆ ಕೆಲವೊಂದು ಸೆಕ್ಷನ್ಗಳನ್ನು ಇಂಪಾರ್ಟೆಂಟ್ ಆಯಿತು, ಯಾಕೆ ಇಂಟ್ರೊಡ್ಯೂಸ್ ಮಾಡಿದರು, ಅಮೆಂಡ್ಮೆಂಟ್ ಯಾಕೆ ಮಾಡಿದರು ಅಂತ ನಮಗೆ ಗೊತ್ತಾಗುತ್ತೆ ಈ ಒಂದು ಕೇಸ್ ಲಾಸ್ಗಳನ್ನು ಓದಿದರೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಅಲ್ಲಿಗೆ ನಮಗೆ ಸೆಕ್ಷನ್ಗಳು ಓದಾಗತ್ತೆ, ಅದರಲ್ಲಿ ಕೂಡ ಜಡ್ಜ್ಮೆಂಟಲ್ಲಿ ಕೂಡ ಸೆಕ್ಷನ್ಗಳನ್ನು ಹೇಳಿರ್ತಾರೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಾನು ಕೇಸ್ ಲಾಸ್ಗಳನ್ನು ಓದೋದ್ರ ಇಂಪಾರ್ಟೆನ್ಸ್ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಹೇಗೆ ಓದಬೇಕು, ಯಾವ ರೀತಿಯಲ್ಲಿ ಓದಬೇಕು ಹೇಳುವಂಥದ್ದನ್ನು. ಸೊ ಹೀಗೆ ನನ್ನ ಕ್ಲಾಸ್ಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ. ಅನ್ಅಕಾಡೆಮಿ ಕ್ಲಾಸಸ್ಗಳ ಬಗ್ಗೆ ಯಾವತ್ತಿಂದ ತೊಗೊಳ್ತೇನೆ ಅಂತ ಈ ಮುಂದಿನ ಪಾರ್ಟಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡೋಣ ಬನ್ನಿ. ಹಾಗಿದ್ರೆ ಯಾವಾಗ ಯಾವ ರೀತಿಯಲ್ಲಿ ಯಾವ ಕ್ಲಾಸಸ್ಗಳನ್ನು ನೀವು ಅಟೆಂಡ್ ಮಾಡ್ಬೋದು ಅಂತ ನೋಡೋಣ. ಆಗಿದ್ರೆ ಅನ್ಅಕಾಡೆಮಿ ಕ್ಲಾಸಸ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ. ಈಗ ಒಂದು ಸಂಡೇಯಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ, March 27th. ಸೊ ಪ್ರತಿದಿನ ಒಂದು ಈ ವಾರ ಏನಿರುತ್ತೆ, ಬೆಳಿಗ್ಗೆ 6ರಿಂದ 7 ಗಂಟೆ ತನಕ ಇರುತ್ತೆ, ಈವ್ನಿಂಗ್ ಸಂಜೆ 6 ಗಂಟೆಯಿಂದ 7 ಗಂಟೆ ತನಕ, ಹಾಗೆ ಮತ್ತು ಸಂಜೆ 7:30ರಿಂದ 8:30 ತನಕ. ಸೊ ಆದಷ್ಟು ಜನ ಅಟೆಂಡ್ ಆಗಿ, ಯಾಕೆಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ CPC ಮೇಲೆ ಇರುವಂಥದ್ದು. ನೆಕ್ಸ್ಟು CRPC ಸ್ಟಾರ್ಟ್ ಮಾಡ್ತೇನೆ, ಹಾಗೆ ಬೆಳಗಿನ ಕ್ಲಾಸಲ್ಲಿ ಕನ್ನಡ ಕ್ಲಾಸ್ ಎಷ್ಟು ದಿನ ಕಂಡಕ್ಟ್ ಮಾಡ್ತಿದ್ದೆ. ಸೊ ಇದು ಕೂಡ ಆದಷ್ಟು ಕನ್ನಡದಲ್ಲಿ ಕೆಲವೊಂದು ಕನ್ನಡ ಜಡ್ಜ್ಮೆಂಟ್ಸ್ಗಳನ್ನು ಕೇಳಿದರೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಟೈಮ್ ಯೂಸರ್ಸ್ ಯಾರಾದರೂ ಇದ್ದರೆ ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕಿ ಕ್ಲಾಸಸ್ಗಳನ್ನು ಅನ್ಲಾಕ್ ಮಾಡಿ ನೀವು ಅಟೆಂಡ್ ಆಗ್ಬೋದು. ಸೊ ಇದು ನನ್ನ ಅನ್ಅಕಾಡೆಮಿ ಕ್ಲಾಸ್ ಡೀಟೇಲ್ಸ್. ಹಾಗೆ ಅಭಿಜ್ಞಾ ಲಾ ಸೀರೀಸ್ದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಇದೆ. ಸೊ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನನ್ನನ್ನು ರೀಚ್ ಆಗ್ಬೋದು. ವಾಟ್ಸಪ್ ಟೆಕ್ಸ್ಟ್ ಮಾಡಿ ಸಬ್ಸ್ಕ್ರಿಪ್ಷನ್ ಬಗ್ಗೆ ಡೌಟ್ಸ್ ಇದ್ದರೆ ಕೇಳ್ಬೋದು. ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಇದೆ. ಇದರಲ್ಲೆಲ್ಲ ಪೋಲ್ಸ್ ಕಂಡಕ್ಟ್ ಮಾಡ್ತೇನೆ, ಹಾಗೆ ಫ್ಲ್ಯಾಶ್ ಕಾರ್ಡ್ಸ್, ಇಂಪಾರ್ಟೆಂಟ್ ಲೀಗಲ್ ನಾಲೆಜ್ ಏನಿರುತ್ತೆ ಅದನ್ನು ಕಳಿಸ್ಕೊಡ್ತಾ ಇರ್ತೇನೆ. ಸೊ ಫಾಲೋ ಮಾಡಿ, ಡೌಟ್ಸ್ ಇದ್ದರೆ ಏನಾದರೂ ನನಗೆ ರೀಚ್ ಮಾಡಿ ಕೇಳ್ಬೋದು. ಹಾಗೆ ಅನ್ಅಕಾಡೆಮಿಯಲ್ಲಿ ಬೇರೆ ಬೇರೆ ಫ್ರೀ ಕ್ಲಾಸಸ್ ಇರುತ್ತೆ, ಸ್ಪೆಷಲ್ ಲೈವ್ ಕ್ಲಾಸಸ್ ಇರುತ್ತೆ. ಅದೆಲ್ಲದೂ ಕೂಡ ಆಫರ್ ಇರುವಂಥದ್ದು, ಬೇರೆ ಬೇರೆ ಆಫರ್ಸ್ ಇರುತ್ತೆ. ನೀವು ಆ ಟೈಮಲ್ಲಿ ಆಫರ್ ಇರುವಾಗ ತೊಗೊಂಡ್ರೆ ಆ ಸಬ್ಸ್ಕ್ರಿಪ್ಷನ್ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲಿ ಸಿಗುತ್ತೆ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂದರೆ, ಪ್ರೈಸಸ್ ಹೈಕ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಯಾರಾದರೂ ನೀವು ತೊಗೊಳ್ಬೇಕು, ಸಬ್ಸ್ಕ್ರಿಪ್ಷನ್ ಆಗಬೇಕು, ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಬೇಕು, ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಆದಷ್ಟು ಬೇಗ ತೊಗೊಳ್ಳಿ. ಯಾಕೆಂದರೆ ಇನ್ನು 15% ಜಾಸ್ತಿ ಆಗ್ತಾ ಇದೆ ಪ್ರೈಸಸ್. ಸೊ ಅದಕ್ಕೋಸ್ಕರ ಆ ಪ್ರೈಸ್ ಹೈಕ್ ನಿಮಗೆ ಬಿಸಿ ತಡದೇ ಇರಲಿ. ಹಾಗೆ ಆ ಒಂದು ನಿಟ್ಟಿನಲ್ಲಿ ನೀವು ಬೇಗ ಒಂದು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಳ್ಳೆಯದು. ನೀವು ನನ್ನ ಕೋಡ್ ಅಪರ್ಣಾ ಲಾ ಅಂತ ಹಾಕಿದರೆ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದೊಂದು ಬೆನಿಫಿಟ್ ಅಂದರೆ, ಜುಡಿಷರಿ ಮೇನ್ಸ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಇವ್ಯಾಲ್ಯೂಷನ್ ಇರುತ್ತೆ.
ಐಕಾನಿಕ್ ಸಬ್ಸ್ಕ್ರೈಬರ್ಸ್ ಅವರಿಗೆ ಡೀಟೇಲಾಗಿ ಎವ್ಯಾಲ್ಯೂಷನ್ ಕೊಡ್ತಾರೆ. ಸೊ ಇದೆಲ್ಲದೂ ಕೂಡ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಕೇಳುವಂಥ ಕ್ವಶನ್ಗಳು. ಸೇಮ್ ಸಬ್ಜೆಕ್ಟ್ಸ್ ನಮ್ಮ ಕರ್ನಾಟಕ ಸಿಲೆಬಸ್ಗೂ ಪ್ರಿಸ್ಕ್ರೈಬ್ ಆಗಿದೆ. ಸೊ ನೀವು ಅದನ್ನು ಅಟೆಂಡ್ ಆಗ್ಬೋದು. ಇನ್ನೊಂದು ಹೊಸದಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ ರೀಸೆಂಟಾಗಿ, ಮಧ್ಯಪ್ರದೇಶ್ ಸಿವಿಲ್ ಜಡ್ಜ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಬ್ಯಾಚ್. ಸೊ ಮಧ್ಯಪ್ರದೇಶ್ಗೆ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ನಮ್ಮದು ಮತ್ತು ಮಧ್ಯಪ್ರದೇಶ್. ಅದರಲ್ಲಿ ಕೇಳುವಂಥ ಕ್ವಶನ್ಗಳು ಯಾವುದು ಜಜ್ಮೆಂಟ್ ರೈಟಿಂಗ್ ಬಗ್ಗೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಜಜ್ಮೆಂಟ್ ರೈಟಿಂಗ್ ಒಳ್ಳೆ ರೀತಿಯಲ್ಲಿ ಕ್ವಶನ್ಗಳನ್ನ ಕೇಳಿರ್ತಾರೆ, ನಾವು ಕೂಡ ಅದನ್ನು ಫಾಲೋ ಮಾಡ್ಬೋದು. ಅದೊಂದು ಮುಖ್ಯವಾದ ವಿಷಯ. ಇದೊಂದು ಬ್ಯಾಚ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಇದು ಒಂದು ತುಂಬ ಮುಖ್ಯವಾದ ಒಂದು ಸ್ಲೈಡ್ ಅಂತಲೇ ಹೇಳ್ಬೋದು, ಒಂದು ಟಾಪಿಕ್ ಅಂತಲೇ. ಯಾಕೆಂದರೆ ಮಾಕ್ ಟೆಸ್ಟ್ಗಳು, ಅದು ಫ್ರೀ ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಆಗ್ತವೆ. ಅಟೆಂಡ್ ಆಗಿ ಎಷ್ಟಾಗುತ್ತೋ ಅಷ್ಟು ಅಟೆಂಡ್ ಆಗಿ, ಪ್ರತಿದಿನ ಇರುತ್ತೆ. ಸೊ ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಸೆಷನ್ ಆಗುತ್ತೆ. ಹಾಗೆ ಫ್ರೀ ಕ್ಲಾಸಸ್ ಪ್ರತಿದಿನ ಕಂಡಕ್ಟ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೇನೆ. ಸೊ ನಂದೇ ಈ ವಾರದಲ್ಲಿ ತುಂಬ ಕ್ಲಾಸಸ್ಗಳು, ಫ್ರೀ ಲೈವ್ ಕ್ಲಾಸಸನ್ನು ಶೆಡ್ಯೂಲ್ ಮಾಡಿದ್ದೇನೆ. ಸೊ ಆಗೋರು ಅಟೆಂಡ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನನ್ನ ಜೊತೆ ಸಾಲ್ವ್ ಮಾಡಿ ಪೋಲ್ ಕಂಡಕ್ಟ್ ಮಾಡ್ತೇನೆ. ಅದರಲ್ಲಿ ನಿಮಗೆ ನಿಮ್ಮ ಒಂದು ಅಸೆಸ್ಮೆಂಟ್ ಗೊತ್ತಾಗುತ್ತೆ. ನೀವು ಉಳಿದವ್ರ ಜೊತೆ ಕಂಪೇರ್ ಮಾಡಿದರೆ ಎಷ್ಟರ ಮಟ್ಟಿಗೆ ನೀವು ಪರ್ಫಾರ್ಮ್ ಮಾಡ್ತೀರಿ, ಎಷ್ಟು ಆನ್ಸರ್ಸ್ಗಳನ್ನು ಹೇಗೆ ಕೊಡ್ತೀರಿ ಹೇಳುವಂಥದ್ದನ್ನು ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಅಟೆಂಡ್ ಆಗಿ. CPC ಮೇಲೆ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ ಆಲ್ರೆಡಿ ಮಾಡಿದ್ದೆ. ಇನ್ನೂ ಕಂಟಿನ್ಯೂಟಿಯಲ್ಲಿ ಉಳಿದ ಒಂದು ಸೆಕ್ಷನ್ಗಳನ್ನು ಕಂಟಿನ್ಯೂ ಮಾಡ್ತೇನೆ. ಹಾಗೆ ಬೇರೆ ಬೇರೆ ಬ್ಯಾಚಸ್ಗಳಿವೆ. ಸೊ ಈ ಬ್ಯಾಚಸ್ಗಳು ಏನಿದೆ, ಯಾವುದಕ್ಕೆ ಬೇಕಾದ್ರೂ ಜಾಯ್ನ್ ಆಗ್ಬೋದು ನೀವು, ಪ್ಲಸ್ ಸಬ್ಸ್ಕ್ರೈಬರ್ಸ್ ಆದರೆ. ಇದೇ ಒಂದು ಬ್ಯಾಚ್ ಅಂತ ಅಲ್ಲ, ಪ್ರೀ ರೆಕಾರ್ಡೆಡ್ ಲೆಕ್ಚರ್ಸ್ ಇರುತ್ತೆ, ಲೈವ್ ಕ್ಲಾಸಸ್ ಏನು ಕಂಡಕ್ಟ್ ಆಗಿರುತ್ತೆ ಅದು ರೆಕಾರ್ಡ್ ಆಗಿರುತ್ತೆ, ಅದನ್ನು ನೀವು ನೋಡ್ಬೋದು. ಇನ್ನು ಐಕಾನಿಕ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಲೈವ್ ಡೌಟ್ ಸಾಲ್ವಿಂಗ್ ಇರುತ್ತೆ, ಲೈವ್ ಮೆಂಟರ್ಶಿಪ್ ಇರುತ್ತೆ, ಮೇನ್ಸ್ ಫೋಕಸ್ ಟೆಸ್ಟ್ ಸೀರೀಸ್ ಇರುತ್ತೆ, ಹಾಗೆ ಪ್ಲಸ್ ಕೋರ್ಸಿಂದೆಲ್ಲ ಬೆನಿಫಿಟ್ಸ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಇನ್ನೂ ಒಳ್ಳೆಯದು. ಮೇನ್ಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಮಿನಿಮಮ್ 6 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಇದು. ಸೊ ಇದರಲ್ಲಿ ಇನ್ನೊಂದು ಲೈವ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂತ ಇದೆ. ಡೈರೆಕ್ಟಾಗಿ ನೀವು ನಿಮ್ಮ ಮೆಂಟರ್ಸ್ ಜೊತೆ ಮಾತಾಡಿ ಸ್ಟ್ರಾಟಜೀಸ್ ಡಿಸ್ಕಷನ್ ಮಾಡಿಕೊಂಡು ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಓದೋದು, ಅದೆಲ್ಲದೂ ಕೂಡ ನೀವು ತಿಳ್ಕೊಳ್ಬೋದು. ಸೊ ಸೆಷನ್ಸ್ಗಳು 10-18 ನಿಮಿಷ ಹಾಗೆಲ್ಲ ಬೇರೆ ಬೇರೆ ಸೆಷನ್ಗಳ ಟೈಮಿಂಗ್ಸ್ ಇರುತ್ತೆ. ಸೊ ಅದನ್ನು ನೀವು ಜಾಯ್ನ್ ಆಗ್ಬೋದು. ಇನ್ನು ಪ್ಲಸ್ ಸಬ್ಸ್ಕ್ರಿಪ್ಷನ್ದು ಡೀಟೇಲ್ಸ್, ಪ್ರೈಸಸ್ ನೋಡಿ. ಬೇರೆ ಬೇರೆ ತಿಂಗಳಿಗಿದೆ, 1 ಮಂತ್, 3 ಮಂತ್ಸ್, 6 ಮಂತ್ಸ್ ಅಂತೆಲ್ಲ, ಅಪ್ ಟು 24 ಮಂತ್ಸ್ ತನಕ ಇದೆ. ಸೊ ನೀವು ಅದಕ್ಕೆ ಈಗ ತೊಗೊಂಡ್ರೆ 10% ಡಿಸ್ಕೌಂಟ್ ಆಗುತ್ತೆ. ಸೊ ನಂದು ಒಂದು ಸಜೆಷನ್ ಅಂದರೆ ಆಯಿತಾ 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಥವಾ 6 ಮಂತ್ಸ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ. ನಿಮಗೆ ಸ್ವಲ್ಪ ರೀಸನಬಲ್ ಆಗ್ಬೋದು. ಇನ್ನು ಅನ್ಅಕಾಡೆಮಿ ಯೂಟ್ಯೂಬ್ ಜುಡಿಷರಿ ಚಾನೆಲ್ ಇದೆ. ಇದು ಕೂಡ ಮುಖ್ಯವಾದ ಒಂದು ಕ್ಲಾಸಸ್ಗಳು ಕಂಡಕ್ಟ್ ಆಗ್ತಾ ಇರ್ತವೆ. ಹಾಗೆ ಅನ್ಅಕಾಡೆಮಿ ಅವರ ಜುಡಿಷಿಯಲ್ ಚಾನಲ್ ಇದೆ. ಇನ್ನು ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಹೀಗೆ ನನ್ನ ಯೂಟ್ಯೂಬ್ ವೀಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸ್ತೀರಿ. ಇಂಪಾರ್ಟೆಂಟ್ ಟಾಪಿಕ್ ಯಾವುದು, ರೆಲೆವೆಂಟ್ ಟಾಪಿಕ್ ಯಾವುದು ಜುಡಿಷಿಯಲ್ ಎಕ್ಸಾಮ್ಸ್ಗೆ, ಅದನ್ನು ನಾನು ಸಮ್ಮರೈಸ್ ಮಾಡಿ ಶಾರ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೇನೆ ಇಲ್ಲಿ ತನಕ. ಹಾಗೆ ಮುಂದೆ ಕೂಡ ತಿಳಿಸ್ಕೊಡ್ತೇನೆ. ಸೊ ಕೀಪ್ ವಾಚಿಂಗ್. ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ಲಿಂಕನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.